ಒಂದಾನೊಂದು ಕಾಲದಲ್ಲಿ ಸರೋವರದ ಸುಂದರ ದಡದಲ್ಲಿ ಒಂದು ಆಮೆ ವಾಸಿಸುತ್ತಿತ್ತು. ಅವನು ಇಲ್ಲಿ ಒಬ್ಬಂಟಿಯಾಗಿದ್ದ ಕಾರಣ ಯಾರಿಗೂ ಅದರ ಹೆಸರು ತಿಳಿದಿರಲಿಲ್ಲ. ಸಂಪೂರ್ಣವಾಗಿ ಒಂಟಿಯಾಗಿದ್ದನು. ಅವನಿಗೆ ಯಾವುದೇ ಸಹಚರರು ಇರಲಿಲ್ಲ, ಸ್ನೇಹಿತರು ಇರಲಿಲ್ಲ, ಕುಟುಂಬವೂ ಇರಲಿಲ್ಲ. ಅವನ ಚಿಪ್ಪು ಮತ್ತು ಈ ಸರೋವರ ಮಾತ್ರ. ಅವನು ಆಗಾಗ್ಗೆ ಬೆಳಿಗ್ಗೆ ಬೇಗನೆ ಬಂದು ದಡದಲ್ಲಿ ಕುಳಿತು ನೀರನ್ನ ನೋಡಿ ನಂತರ ನಿಧಾನವಾಗಿ ಬಂಡೆಯ ಕೆಳಗೆ ನಡೆಯುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಶಾಶ್ವತ ದುಃಖವಿತ್ತು. ಅವನು ಕಳೆದು ಹೋದುದನ್ನು ಹುಡುಕುತ್ತಿರುವಂತೆ ಅಥವಾ ಅವನ ಜೀವನದಲ್ಲಿ ಈಗ ಹೊಸದೇನೂ ಸಂಭವಿಸುವುದಿಲ್ಲ ಎಂಬಂತೆ. ಅವನು ಈಗ ಒಬ್ಬಂಟಿಯಾಗಿದ್ದರೂ ಅವನ ಬಾಲ್ಯದಲ್ಲಿ ಹಾಗಿರಲಿಲ್ಲ. ಅವನು ಒಂದು ದೊಡ್ಡ ಕುಟುಂಬದಲ್ಲಿ ಜನಿಸಿದ್ದನು. ಅವನ ಒಡಹುಟ್ಟಿದವರು, ಅವನ ತಾಯಿ ಮತ್ತು ಇತರ ಅನೇಕ ಆಮೆಗಳು ಅವನ ಸುತ್ತಲೂ ವಾಸಿಸುತ್ತಿದ್ದವು. ಅವರ ದಿನಗಳು ಹಗಲಲ್ಲಿ ಸೂರ್ಯನ ಶಾಖ, ಈಜುವುದು ಮತ್ತು ತಂಪಾದ ರಾತ್ರಿಗಳಲ್ಲಿ ಪರಸ್ಪರ ಹತ್ತಿರ ಮಲಗುವುದರಲ್ಲಿ ಕಳೆದವು. ನಿಧಾನವಾಗಿ ನಡೆಯುವುದು ದೌರ್ಬಲ್ಯವಲ್ಲ ಎಂದು ಅವನ ತಾಯಿ ಹೇಳುತ್ತಿರುವುದು ಅವನಿಗೆ ನೆನಪಾಯಿತು. ಮಗ, ನಿಧಾನವಾಗಿ ನಡೆಯುವವನು ದಾರಿಯನ್ನು ನೋಡುತ್ತಾನೆ, ಕಲಿಯುತ್ತಾನೆ ಮತ್ತು ಸರಿಯಾದ ಸ್ಥಳವನ್ನು ತಲುಪುತ್ತಾನೆ. ಆ ಸಮಯದಲ್ಲಿ ಅವನಿಗೆ ಈ ವಿಷಯಗಳು ಅರ್ಥವಾಗಲಿಲ್ಲ. ಅವನಿಗೆ ಕೇವಲ ಆಟವಾಡುವುದು ಇಷ್ಟವಿತ್ತು. ಆದರೆ ಒಂದು ದಿನ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಅವನ ಕುಟುಂಬ ಸರೋವರವನ್ನು ತೊರೆಯಿತು. ಬಹುಶಃ ಅವರು ಬೇರೆಡೆ ನೀರು ಮತ್ತು ಆಹಾರವನ್ನು ಹುಡುಕಲು ನಿರ್ಧರಿಸಿರಬಹುದು. ಆದರೆ ಯಾವುದೋ ಕಾರಣದಿಂದ ಅವರು ಅವನನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ಅವನನ್ನು ಅಲ್ಲಿಯೇ ಬಿಟ್ಟು ಅವರು ಬೇರೆಡೆಗೆ ಹೋಗಿದ್ದರು ಮತ್ತು ಅಂದಿನಿಂದ ಅವನು ಒಬ್ಬಂಟಿಯಾಗಿದ್ದನು. ಆರಂಭದಲ್ಲಿ ಅವನು ಪ್ರತಿದಿನ ದಡದಲ್ಲಿ ನಿಂತು ತನ್ನ ಕುಟುಂಬಕ್ಕಾಗಿ ಕಾಯುತ್ತಿದ್ದನು. ಅವನು ಪ್ರತಿಯೊಂದು ಅಲೆಯನ್ನು ಗಮನಿಸುತ್ತಿದ್ದನು. ಅವನು ಪ್ರತಿಯೊಂದು ಶಬ್ದವನ್ನು ಕೇಳುತ್ತಿದ್ದನು. ಬಹುಶಃ ಯಾರಾದರೂ ಹಿಂತಿರುಗಬಹುದು ಎಂದು ಭಾವಿಸುತ್ತಿದ್ದನು. ಆದರೆ ಸಮಯ ಕಳೆದು ಹೋಯಿತು ಮತ್ತು ನಿಧಾನವಾಗಿ ಅವರು ಹಿಂತಿರುಗುವುದಿಲ್ಲ ಎಂದು ಅವನಿಗೆ ಅರ್ಥವಾಯಿತು. ಈ ತಿಳುವಳಿಕೆ ಅವನೊಳಗೆ ವಿಚಿತ್ರವಾದ ಮೌನವನ್ನು ತುಂಬಿತು. ಅವನು ಆಟವಾಡುವುದನ್ನು ನಿಲ್ಲಿಸಿದನು, ಈಜುವುದನ್ನು ಮತ್ತು ಸೂರ್ಯ ಸ್ನಾನವನ್ನು ಕಡಿಮೆ ಮಾಡಿದನು. ಅವನು ತನ್ನ ಚಿಪ್ಪಿನಲ್ಲಿ ತಲೆಯನ್ನು ಮರೆಮಾಡಲು ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದನು. ಹೊರಗಿನ ಪ್ರಪಂಚವು ಅವನಿಗೆ ಶೀತ ಮತ್ತು ಕ್ರೂರವಾಗಿ ಕಾಣಲು ಪ್ರಾರಂಭಿಸಿತು. ಮನುಷ್ಯರು ಮತ್ತು ಪ್ರಾಣಿಗಳಿಲ್ಲದಿದ್ದಾಗ ಪ್ರಕೃತಿಯೇ ಅವನ ಒಡನಾಡಿಯಾಯಿತು. ಅವನು ಮರಗಳ ತೂಗಾಡುವ ನೆರಳನ್ನು ನೋಡುತ್ತಿದ್ದನು, ನೀರಿನಲ್ಲಿ ಬೀಳುವ ಮಳೆಹನಿಗಳ ಶಬ್ದವನ್ನು ಕೇಳುತ್ತಿದ್ದನು ಮತ್ತು ಕೆಲವೊಮ್ಮೆ ರಾತ್ರಿಯಲ್ಲಿ ನಕ್ಷತ್ರಗಳನ್ನು ಎಣಿಸಲು ಪ್ರಯತ್ನಿಸುತ್ತಿದ್ದನು. ಒಂದು ಸಂಜೆ ಆಕಾಶ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತಿದ್ದಾಗ ಸೂರ್ಯ ಪ್ರತಿದಿನವೂ ಮುಳುಗುತ್ತಾನೆ, ಆದರೆ ಮರುದಿನ ಮತ್ತೆ ಹಿಂತಿರುಗುತ್ತಾನೆ ಎಂದು ಅವನು ಅರಿತುಕೊಂಡನು. ಬಹುಶಃ ನನ್ನ ಜೀವನವೂ ಹೀಗೆ ಇರಬಹುದು ಎಂದು ಅವನು ಭಾವಿಸಿದನು. ಬಹುಶಃ ಈಗ ಅದು ದೀರ್ಘ ರಾತ್ರಿಯಾಗಿರಬಹುದು, ಆದರೆ ಎಲ್ಲೋ ಬೆಳಿಗ್ಗೆ ನನಗಾಗಿ ಕಾಯುತ್ತಿರಬೇಕು. ಈ ಆಲೋಚನೆ ಚಿಕ್ಕದಾಗಿತ್ತು, ಆದರೆ ಮೊದಲ ಬಾರಿಗೆ ಅವನು ತನಗೆ ಒಳ್ಳೆಯದನ್ನು ಹೇಳಿಕೊಂಡನು. ದಿನಗಳು ಕಳೆದವು. ಆಮೆ ಈಗ ತನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿತ್ತು. ನಾನು ಏಕೆ ನಿಧಾನವಾಗಿದ್ದೇನೆಂದು ಅವನು ಯೋಚಿಸುತ್ತಾನೆ. ನಂತರ ಅವನು ತನಗೆ ತಾನೇ ಉತ್ತರಿಸುತ್ತಾನೆ, ಏಕೆಂದರೆ ನನ್ನ ಚಿಪ್ಪು ಭಾರವಾಗಿರುತ್ತದೆ, ಆದರೆ ಈ ಚಿಪ್ಪು ಕೂಡ ನನ್ನನ್ನು ಸುರಕ್ಷಿತವಾಗಿರಿಸುತ್ತದೆ. ಅವನು ಒಬ್ಬಂಟಿಯಾಗಿರುವುದು ಕೆಟ್ಟದೆಂದು ಭಾವಿಸುತ್ತಿದ್ದ. ನಂತರ ಅವನು ಒಬ್ಬಂಟಿಯಾಗಿರುವುದು ಎಂದರೆ ಯಾರ ಒತ್ತಡವಿಲ್ಲದೆ ತನ್ನನ್ನು ತಾನು ತಿಳಿದುಕೊಳ್ಳಬಹುದು ಎಂದು ಭಾವಿಸಿದನು. ನಿಧಾನವಾಗಿ ಅವನು ತನ್ನ ದುಃಖವನ್ನು ಪದಗಳಾಗಿ ಪರಿವರ್ತಿಸಬಹುದು ಮತ್ತು ನಂತರ ಆ ಪದಗಳನ್ನು ಸಕಾರಾತ್ಮಕವಾಗಿ ಮಾಡಬಹುದು ಎಂದು ಅರಿತುಕೊಂಡನು. ಆ ದಿನ ಹವಾಮಾನ ಇದ್ದಕ್ಕಿದ್ದಂತೆ ಬದಲಾಯಿತು. ಕತ್ತಲ ಮೋಡಗಳು ಆಕಾಶವನ್ನು ಆವರಿಸಿದವು. ಗಾಳಿ ಬಲವಾಯಿತು ಮತ್ತು ಸರೋವರದಲ್ಲಿ ದೊಡ್ಡ ಅಲೆಗಳು ಏಳಲು ಪ್ರಾರಂಭಿಸಿದವು. ಆಮೆ ಹೆದರಿತು, ಆದರೆ ಅದು ತನ್ನ ಚಿಪ್ಪಿನಲ್ಲಿ ತಲೆಯನ್ನು ಮರೆಮಾಡಿಕೊಂಡು ಸ್ತಬ್ಧವಾಗಿ ಕುಳಿತಿತ್ತು. ಹಲವು ಗಂಟೆಗಳ ಕಾಲ ಮಳೆ ಸುರಿಯಿತು. ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಲೇ ಇದ್ದವು, ಆದರೆ ಅವನ ಚಿಪ್ಪು ಬಲವಾಗಿತ್ತು. ಚಂಡಮಾರುತ ನಿಂತಾಗ ಅವನು ಆಕಾಶದಲ್ಲಿ ಮಳೆಬಿಲ್ಲನ್ನು ನೋಡಿದನು. ಅವನು, ನನ್ನ ಚಿಪ್ಪು ನನ್ನನ್ನು ಉಳಿಸಿತು, ನನ್ನ ನಿಧಾನಗತಿಯು ನನ್ನನ್ನು ಸ್ಥಿರವಾಗಿರಿಸಿತು. ಇವು ದೌರ್ಬಲ್ಯಗಳಲ್ಲ, ಆದರೆ ಶಕ್ತಿಗಳು. ಆ ದಿನ ಅವನು ಮೊದಲ ಬಾರಿಗೆ ನಗಲು ಪ್ರಯತ್ನಿಸಿದನು. ಈಗ ಅವನು ಪ್ರತಿದಿನ ಈಜಲು ಹೋಗಬೇಕೆಂದು ನಿರ್ಧರಿಸಿದನು. ಸ್ವಲ್ಪ ಸಮಯವಾದರೂ ಸರಿ. ಹೀಗೆ ಯೋಚಿಸಿ ಅವನು ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಹೀಗೆಂದನು, ನೀನು ಒಳ್ಳೆಯವನು, ನಿನ್ನಲ್ಲಿ ಏನಿದೆಯೋ ಅದು ಬೇರೆ ಯಾರಿಗೂ ಇಲ್ಲ. ನಿಧಾನವಾಗಿ ಅವನ ಚಿಪ್ಪು ಇನ್ನಷ್ಟು ಹೊಳೆಯಲು ಪ್ರಾರಂಭಿಸಿತು, ಏಕೆಂದರೆ ಈಗ ಅವನು ಹೆಚ್ಚು ಸೂರ್ಯನ ಬೆಳಕಿನಲ್ಲಿ ಇರಲು ಪ್ರಾರಂಭಿಸಿದನು. ಅವನ ಮನಸ್ಸು ಕೂಡ ಹಗುರವಾಗಿರಲು ಪ್ರಾರಂಭಿಸಿತು.
ಚಿಪ್ಪಿನ ತೂಕ ಈಗ ದೇಹದ ಮೇಲೆ ಮಾತ್ರ ಇದ್ದಂತೆ ಮನಸ್ಸಿನ ಮೇಲೆ ಇರಲಿಲ್ಲ. ಒಂದು ದಿನ ಅವನು ಸರೋವರದ ಇನ್ನೊಂದು ಬದಿಗೆ ಏಕೆ ಹೋಗಬಾರದು ಎಂದು ಯೋಚಿಸಿದನು. ಮೊದಲಿಗೆ ಅವನಿಗೆ ಭಯವಾಯಿತು. ಯಾರಿಗೆ ಗೊತ್ತು, ನಾನು ಸುಸ್ತಾಗಬಹುದು. ಯಾರಿಗೆ ಗೊತ್ತು, ರಸ್ತೆ ಉದ್ದವಾಗಿರಬಹುದು. ಆದರೆ ನಿಧಾನವಾಗಿ ನಡೆಯುವುದರಿಂದ ಗಮ್ಯಸ್ಥಾನ ತಲುಪಬಹುದು ಎಂದು ಅವನು ತನ್ನನ್ನು ತಾನೇ ನೆನಪಿಸಿಕೊಂಡನು. ಪ್ರಯಾಣವು ದೀರ್ಘವಾಗಿತ್ತು. ಆದರೆ ದಾರಿಯಲ್ಲಿ ಅವನು ಅನೇಕ ಹೊಸ ವಿಷಯಗಳನ್ನು ಕಂಡನು. ಕಲ್ಲುಗಳ ಮೇಲೆ ಬೆಳೆಯುವ ಸಣ್ಣ ಸಸ್ಯಗಳು, ನೀರಿನಲ್ಲಿ ಹೊಳೆಯುವ ಕಲ್ಲುಗಳು ಮತ್ತು ಆಳದಲ್ಲಿ ಈಜುವ ಮೀನುಗಳು. ಅವನು ಇನ್ನೊಂದು ದಡ ತಲುಪಿದಾಗ ಅವನಿಗೆ ಒಂದು ದೊಡ್ಡ ಗೆಲುವು ಸಾಧಿಸಿದಂತೆ ಭಾಸವಾಯಿತು. ಈಗ ಆಮೆ ತನ್ನೊಳಗೆ ಮಾತನಾಡುತ್ತಾ ನಗುತ್ತಿತ್ತು. ನೀನು ಒಂಟಿಯಲ್ಲ, ನೀನು ನಿನ್ನನ್ನು ಹೊಂದಿದ್ದೀಯ ಎಂದು ಅವನು ಹೇಳುತ್ತಿದ್ದನು. ಮತ್ತು ಈಗ ಒಂಟಿತನವು ಅವನನ್ನು ಹೆದರಿಸುವ ಬದಲು ಅವರನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿತು. ದುಃಖವು ಶಾಶ್ವತವಲ್ಲ ಎಂದು ಅವನು ಅರಿತುಕೊಂಡನು. ಅದು ಕೇವಲ ಒಂದು ಋತುಮಾನ, ಮಳೆಯಂತೆ, ಚಳಿಗಾಲದಂತೆ, ರಾತ್ರಿಯಂತೆ. ಒಂದು ದಿನ ಸೂರ್ಯಾಸ್ತದ ಸಮಯದಲ್ಲಿ ಅವನು ಮತ್ತೆ ದಡದಲ್ಲಿ ಕುಳಿತಿದ್ದ. ನೀರಿನ ಮೇಲೆ ಚಿನ್ನದ ನೆರಳುಗಳು ಬೀಳುತ್ತಿದ್ದವು ಮತ್ತು ಗಾಳಿಯಲ್ಲಿ ತಂಪು ಇತ್ತು. ಅವನು ತನ್ನಷ್ಟಕ್ಕೂ ತಾನೇ ಹೇಳಿಕೊಂಡನು, ನಾನು ಮೊದಲಿನಂತೆಯೇ ಇದ್ದೇನೆ, ಆದರೆ ಈಗ ನಾನು ನನ್ನನ್ನು ದುರ್ಬಲ ಎಂದು ಪರಿಗಣಿಸುವುದಿಲ್ಲ. ನಾನು ನಿಧಾನವಾಗಿದ್ದರೂ ಸ್ಥಿರವಾಗಿದ್ದೇನೆ. ನಾನು ಒಂಟಿಯಾಗಿದ್ದೇನೆ, ಆದರೆ ಖಾಲಿಯಾಗಿಲ್ಲ. ಅವನ ಮುಖದಲ್ಲಿ ಈಗ ನಿಜವಾದ ನಗು ಇತ್ತು. ಆ ನಗು ಇತರರಿಗೆ ತೋರಿಸಲು ಮಾತ್ರವಲ್ಲ, ತನಗಾಗಿ ಆಗಿತ್ತು. ಈ ಕಥೆಯಿಂದ ನಾವು ಏನನ್ನ ಕಲಿಯುತ್ತೇವೆಂದರೆ, ಪ್ರತಿಯೊಂದು ಜೀವಿ, ಅದು ಎಷ್ಟೇ ಚಿಕ್ಕದಾಗಿದ್ದರೂ, ನಿಧಾನವಾಗಿದ್ದರೂ ಅಥವಾ ಒಂಟಿಯಾಗಿದ್ದರೂ, ಅದರ ಶಕ್ತಿ ಮತ್ತು ವೇಗದಲ್ಲಿ ವಿಶಿಷ್ಟವಾಗಿದೆ. ನಾವು ನಮ್ಮನ್ನು ಒಪ್ಪಿಕೊಂಡಾಗ ಜಗತ್ತು ನಮ್ಮನ್ನು ವಿಭಿನ್ನವಾಗಿ ನೋಡಲು ಪ್ರಾರಂಭಿಸುತ್ತದೆ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದೇ ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.